Okay, so next we'll start with the electronic funds transfer. Okay, the next topic is electronic fund transfer. So electronic fund transfer ಅಂತಂದ್ರೆ ಹೆಂಗೆ ನಾವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅದಕ್ಕಂತಾರೆ. ಓಕೆ, ಸೊ ಡಿಸ್ಅಡ್ವಾಂಟೇಜಸ್ ಆಗಿತ್ತು. ಸೊ ನೆಕ್ಸ್ಟ್ the technological innovations in electronic communication have eased transfer of any kind of documents, including money, virtually losing no time to far away places, least of cost. Okay, so technological evolution ಅಂತ ಏನಾಗತ್ತದ electronic communication ಈಸಿ ಆಗಾಕತ್ತದ. ಈಸ್ ಟ್ರಾನ್ಸ್ಫರ್ ಅಂತಂದ್ರೆ ಎದಕ್ಕಂತಂದ್ರೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಕ್ಕೆ, ಆಮೇಲೆ ವರ್ಚುವಲಿ ಕನೆಕ್ಟ್ ಮಾಡಿ ಅಲ್ಲೇ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಕ್ಕೆ ಈಸಿ ಆಗಾಕತ್ತದ. ಆಮೇಲೆ ಫಾರ್ ಅವರ್ ಪ್ಲೇಸಸ್ ಅಂದ್ರೆ ನೀವು ಎಲ್ಲಿದ್ದಲ್ಲಿ ಯಾರಿಗೆ ಬೇಕಾದ್ರೂ ನೀವು ಎಲ್ಲಿದ್ರು ಎಷ್ಟು ದೂರ ಇದ್ರೂ ನೀವು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ EFT. ಸೊ ಅದಂದ್ರೆ ಏನು ಹೇಳ್ತಾನೆ, ರೆಫರ್ಸ್ ಟು ದ ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ಸ್ ಯೂಸ್ ಟು ಪರ್ಫಾರ್ಮ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲೆಕ್ಟ್ರಾನಿಕಲಿ. ಸೊ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತಂದ್ರೆ ಏನು ಹೇಳ್ತಾನೆ, ಒಂದು ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಅದ. ಓಕೆ, ಸೊ ಅಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲೆಕ್ಟ್ರಾನಿಕಲಿ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಇಟ್ ಈಸ್ ಅ ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ವಿಚ್ ಇಸ್ ಯೂಸ್ ಫಾರ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲೆಕ್ಟ್ರಾನಿಕಲಿ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಮಾಡ್ತೀವಿ. ಸೊ ನೆಟ್ವರ್ಕ್ ಮಾಡಿ ಆ ನೆಟ್ವರ್ಕ್ನಾಗ ಆನ್ಲೈನ್ ಅಮೌಂಟ್ನ ಟ್ರಾನ್ಸ್ಫರ್ನ ಮಾಡ್ತೀವಿ. ಓಕೆ, next, the transfer of money through electronic means in the form of digitalized data in an automated way is called electronic funds transfer. ಇನ್ನೊಂದು ಡೆಫಿನೇಷನ್ ಹೇಳ್ತಾನೆ ಏನಂತಂದ್ರೆ, ಮನಿನ ಎಲೆಕ್ಟ್ರಾನಿಕ್ ಮೀನ್ಸ್ ಆಗಿ ಡಿಜಿಟಲ್ ಡಾಟಾ ಒಳಗೆ ಕನ್ವರ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಕ್ಕೆ ಏನಂತಾನೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕರೀತಾನೆ. ಓಕೆ, next, the transaction involves credit and debit advances between different branches of banks. Okay, so ಇಲ್ಲಿ ಏನಿರ್ತದೆ, ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಇರ್ತಾವ, ಬೇರೆ ಬೇರೆ ಬ್ರಾಂಚಸ್ ಇಂದು ಇರ್ತಾವ. ಬರೀ ನಾನು SBI ಟು SBI ಕಳಿಸ್ಬೇಕಂತೇನಿಲ್ಲ. ಓಕೆ, ಸೊ ಬೇರೆ ಬೇರೆ ಬ್ರಾಂಚಸ್ ಇಂದ ಟ್ರಾನ್ಸಾಕ್ಷನ್ ನಾವು ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡ್ಬೋದು. ಓಕೆ, next, the EDI used for financial transaction is referred as electronic fund transfer. It is a method of moving funds from one organization to another organization that includes all kinds of money transferring like sales, refund, withdrawal, payment, receipt, deposit, interactive transfer, etc. Okay, so ಇಲ್ಲೇನಾಗ್ತದೆ ಅಂತಂದ್ರೆ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ನಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎದರಿಂದ ಆಗ್ತದೆ ಅಂತಂದ್ರೆ EDI ಯೂಸ್ ಮಾಡ್ತೀವಿ ಅಂತಂದ್ರೆ. ಆಮೇಲೆ ಇಲ್ಲಿ ಎಲ್ಲ ಕೈಂಡ್ಸ್ ಆಫ್ ಟ್ರಾನ್ಸ್ಫರಿಂಗ್ನು ಮಾಡ್ತೀವಿ, ಲೈಕ್ ರಿಫಂಡ್ ಮಾಡೋದು, ವಿಡ್ರಾಲ್ ಮಾಡೋದು, ಪೇಮೆಂಟ್ ಮಾಡೋದು, ರಿಸಿಪ್ಟ್, ಡಿಪಾಸಿಟ್, ಇಂಟರ್ ಅಕೌಂಟ್ ಟ್ರಾನ್ಸ್ಫರ್. ಸೊ ಎಲ್ಲ ಟೈಪ್ ಆಫ್ ಟ್ರಾನ್ಸ್ಫರಿಂಗ್ ನಾವು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಒಳಗೆ ಮಾಡ್ಬೋದು. ಓಕೆ, the term electronic fund transfer used for a number of different concepts. So ಬೇರೆ ಬೇರೆ ಕಾನ್ಸೆಪ್ಟ್ಸ್ ಅಲ್ಲಾಗ ನಾವು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ನ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಇಸ್ ಕಾರ್ಡ್ ಹೋಲ್ಡರ್. ಓಕೆ, ಕಾರ್ಡ್ ಹೋಲ್ಡರ್ ಅಂತ ನೋಡಿ, ಇನಿಷಿಯಲೈಸ್ ಟ್ರಾನ್ಸಾಕ್ಷನ್ ವೇರ್ ಎ ಕಾರ್ಡ್ ಹೋಲ್ಡರ್ ಮೇಕ್ಸ್ ಯೂಸ್ ಆಫ್ ಪೇಮೆಂಟ್ ಕಾರ್ಡ್ಸ್. ಓಕೆ, it includes credit cards or debit cards transaction at ATM and ಪಾಯಿಂಟ್ ಆಫ್ ಸೇಲ್. ಓಕೆ, ಸೊ ಕಾರ್ಡ್ ಹೋಲ್ಡರ್ ಅಂತಂದ್ರೆ ಯಾರ ಕಡೆ ಕಾರ್ಡ್ ಇರ್ತದ ಅವರು ಟ್ರಾನ್ಸಾಕ್ಷನ್ ಇನಿಷಿಯಲೈಸ್ ಮಾಡ್ತಾರೆ. ಅಂದ್ರೆ ಅವರು ಒಂದೇನೋ ಕಾರ್ಡ್ ಟ್ರಾನ್ಸಾಕ್ಷನ್ ಅಂದ್ರೆ ಏನೋ ಬಾಯ್ ಮಾಡ್ಬೇಕಾಗಿತ್ತಂದ್ರೆ ಅವ್ರು ಅದನ್ನ ಸ್ಟಾರ್ಟ್ ಮಾಡ್ತಾರೆ ಬಾಯ್ ಮಾಡಕ್ಕೆ. ಆಮೇಲೆ ಕಾರ್ಡ್ನ ನಾವು ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ನಿಂದ ಟ್ರಾನ್ಸಾಕ್ಷನ್ ಮಾಡ್ಬೋದು. ಎಲ್ಲಿ ಅಂತಂದ್ರೆ ATMನಾಗೂ ಮಾಡ್ಬೋದು. ಪಾಯಿಂಟ್ ಆಫ್ ಸೇಲ್ ಅಂತಂದ್ರೆ ನಾವು ಎಲ್ಲಿ ಖರೀದಿ ಮಾಡ್ತಿರ್ತೀವಲ್ಲ ಎಲ್ಲಿ ಖರೀದಿ ಮಾಡ್ತೀವಿ ಅಲ್ಲಿನೂ ನಾವು ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಒಳಗೆ ಕಾರ್ಡ್ ಹೋಲ್ಡರ್ ಏನ್ ಮಾಡ್ತಾನೆ, ಯಾವಾಗೂ ಅವನೇ ಟ್ರಾನ್ಸಾಕ್ಷನ್ ಇನಿಷಿಯಲೈಸ್ ಮಾಡ್ತಾನೆ. ಸೊ ಅದನ್ನ ಪೇಮೆಂಟ್ ಮಾಡಕ್ ಯೂಸ್ ಮಾಡ್ತಾನೆ. ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡ್ಬೋದು, ಡೆಬಿಟ್ ಕಾರ್ಡ್ ಪೇಮೆಂಟ್ ಮಾಡ್ಬೋದು. ಸೊ ಅದನ್ನ ATMನಾಗೂ ಯೂಸ್ ಮಾಡ್ಬೋದು, ಆಮೇಲೆ ಪಾಯಿಂಟ್ ಆಫ್ ಸೇಲ್ಸಿಗೂ ಯೂಸ್. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಬೈ ಬಿಸ್ನೆಸ್ ಇನ್ಕ್ಲೂಡಿಂಗ್ ಸ್ಯಾಲರಿ ಪೇಮೆಂಟ್ಸ್. ಓಕೆ, ಸೊ ಇಲ್ಲಿ ನಾವು ಬಿಸ್ನೆಸ್ ಎಲ್ಲಾಗೂ ಯೂಸ್ ಮಾಡ್ತೇವೆ ಎಲೆಕ್ಟ್ರಾನಿಕ್ ಪೇಮೆಂಟ್, ಲೈಕ್ ಸ್ಯಾಲ್ರಿ ಪೇಮೆಂಟ್, ಆಮೇಲೆ ಯಾರಿಗನ ರೊಕ್ಕ ಹಾಕೋದಿತ್ತದ ಬಿಸ್ನೆಸ್ ವೇದಾಗ, ಆಮೇಲೆ ಸೆಲ್ ಮಾಡೋದು, ಬಾಯ್ ಮಾಡೋದು. ಸೊ ಇದನ್ನೆಲ್ಲ ನಾವು ಬಿಸ್ನೆಸ್ ಎಲ್ಲಾಗೂ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಎಲೆಕ್ಟ್ರಾನಿಕ್ ಚೆಕ್ ಕ್ಲಿಯರಿಂಗ್. ಸೊ ಎಲೆಕ್ಟ್ರಾನಿಕ್ ಚೆಕ್ಸ್ ನಾವು ಕ್ಲಿಯರ್ ಮಾಡ್ಬೋದು, ಲೈಕ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿ. ಸೊ ನೀವು ಆನ್ಲೈನ್ ಚೆಕ್ಸ್ ಕ್ಲಿಯರ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ವಿ ಆರ್ ಯೂಸಿಂಗ್ electronic fund transfer. Okay,
Next, advantages of EFT. So electronic fund transfer and advantages ಏನದ ನೋಡ್ರಿ. The customer can deposit or withdraw the amount in or from the branch of the bank located at different places. Okay, so customer ಎಲ್ಲಿ ಬೇಕಾದಲ್ಲೂ ಬೇರೆ ಬೇರೆ ಬ್ರಾಂಚಿಂದ ಸೊ ಅಲ್ಲಿಂದ ಡಿಪಾಸಿಟ್ ಮಾಡ್ಬೋದು ಮತ್ತು ವಿಡ್ರಾಲ್ ಮಾಡ್ಬೋದು ಅಂತಂದ್ರೆ ಬೇರೆ ಬೇರೆ ಬ್ರಾಂಚಿಂದು ನಾವು ಆನ್ಲೈನ್ ಡಿಪಾಸಿಟ್ ಅವ್ರು ವಿಡ್ರಾಲ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಐ ಆಮ್ ಸ್ಟೇಯಿಂಗ್ ಇನ್ ಬಿಜಾಪುರ. ಓಕೆ, ಮೈ ಅಕೌಂಟ್ ಇಸ್ ಇನ್ ಗುಲ್ಬರ್ಗ. ಸೊ ಇಟ್ ಡಸಂಟ್ ಮೀನ್ ದಟ್ ಐ ಹ್ಯಾವ್ ಟು ಗೋ ದೇರ್ ಆ್ಯಂಡ್ ಹ್ಯಾವ್ ಟು ಡೂ ದ ಟ್ರಾನ್ಸಾಕ್ಷನ್. ಓಕೆ, ನಾ ಇಲ್ಲಿಂದ ನಾನು ಟ್ರಾನ್ಸಾಕ್ಷನ್ ಮಾಡ್ಬೋದು. ನಂದು ಅಕೌಂಟ್ ಅಲ್ಲಿದ್ರೂ ನಾ ಅಲ್ಲೇ ಹೋಗ್ಬೇಕು. ನಂದು ಎವ್ರಿ ಟ್ರಾನ್ಸಾಕ್ಷನಿಗೆ ಅಲ್ಲೇ ಎವ್ರಿ ಇದಕ್ಕೂ ಡಿಪಾಸಿಟ್ ಅಲ್ಲೇ ಹೋಗಿ ಮಾಡಬೇಕು, ವಿಡ್ರಾಲ್ ಅಲ್ಲಿ ಹೋಗಿ ಮಾಡ್ಬೇಕಂತ ಏನಿಲ್ಲ. ಸೊ ನಾನು ಇಲ್ಲಿದ್ರು ನಾನು ಟ್ರಾನ್ಸಾಕ್ಷನ್ ನಾನು ಮಾಡ್ಬೋದು ಅಂತಂದ್ರೆ ಎಲ್ಲ ಡಿಫ್ರೆಂಟ್ ಬ್ರಾಂಚಸ್ ಇಂದು ನಾನು ಬೇರೆ ಬೇರೆ ಲೊಕೇಶನ್ನಾಗ ನನ್ನ ಟ್ರಾನ್ಸಾಕ್ಷನ್ಸ್ ನಾನು ಮಾಡ್ಬೋದು. ಓಕೆ, ನೆಕ್ಸ್ಟ್ ದ ಫೆಸಿಲಿಟಿ ಬ್ರಿಂಗ್ಸ್ ಕನ್ಸಿಡರೇಬಲ್ ಕಸ್ಟಮರ್ ಕನ್ವಿನಿಯನ್ಸ್ ಆ್ಯಂಡ್ ಸ್ಯಾಟಿಸ್ಫಿಕೇಶನ್. ಓಕೆ, ಸೊ ಇದರಿಂದ ಏನಾಗತ್ತದ ಕಸ್ಟಮರ್ದು ಕನ್ವಿನಿಯನ್ಸ್ ಆಗತ್ತೆ ಮತ್ತು ಸ್ಯಾಟಿಸ್ಫಿಕೇಶನ್. ಅದು ಕನ್ವಿನಿಯನ್ಸ್ ಅಂತಂದ್ರೆ ಅದೇ ಇದೆ, ಭಾಳಷ್ಟು ಕಡೆ ಮಂದಿ ಹೋಗಿ ಅಲ್ಲೆಲ್ಲ ಗುಂಪಾಗಿ ಆಮೇಲೆ ಅವರೆಲ್ಲ ಮೈ ಬಿದ್ದು ಟ್ರಾನ್ಸಾಕ್ಷನ್ ಮಾಡೋದು ಬೇಕಾಗಿಲ್ಲ. ಆಮೇಲೆ ಅವರಿಗೆಲ್ಲರಿಗೂ ಸ್ಯಾಟಿಸ್ಫಿಕೇಶನ್ ಅದ. ಆನ್ಲೈನ್ ಯೂಸ್ ಮಾಡೋದ್ರಿಂದ ಎಲ್ಲ ಕಸ್ಟಮರಿಗೆ ಸ್ಯಾಟಿಸ್ಫಿಕೇಶನ್ ಅದ ಅಂತ ಹೇಳ್ತಾನೆ. ನೆಕ್ಸ್ಟ್, ಹ್ಯಾವಿ ಕ್ಯಾಶ್ ಹ್ಯಾಂಡ್ಲಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಅವಾಯ್ಡೆಡ್ ಟು ಮಿನಿಮೈಸ್ ದ ರಿಸ್ಕ್. ಓಕೆ, ಬಹಳಷ್ಟು ನಂಬರ್ ಆಫ್ ಹೇಳ್ದೆ ಅದು ಲ್ಯಾಕ್ಸ್ ಆಫ್ ಅಮೌಂಟ್ ನೀವು ಟ್ರಾನ್ಸಾಕ್ಷನ್ ಮಾಡಬೇಕಾಗಿತ್ತು ಅಂತಂದ್ರೆ ನಿಮಗೆ ಬಹಳಷ್ಟು ರಿಸ್ಕ್ ಇತ್ತು. ಓಕೆ, ಟ್ರಾನ್ಸ್ಪೋರ್ಟೇಷನ್ ರಿಸ್ಕ್ ಇತ್ತು. ನೀವು ಬ್ಯಾಂಕ್ನಿಂದ ಮನೆಗೆ ತೊಗೊಂಬರೋಷ್ಟಿಗೆ ನಿಮಗೆ ಏನಾಗಿತ್ತು ಅಂತ ಗೊತ್ತಾಗಿಲ್ಲ. ಸೊ ಆ ರಿಸ್ಕ್ನ ಕಮ್ಮಿ ಮಾಡ್ತದೆ ಅಂತ ಹೇಳ್ತದೆ. ಓಕೆ, ನೆಕ್ಸ್ಟ್, ವಿತ್ ಗ್ಲೋಬಲ್ ಕನೆಕ್ಟಿವಿಟಿ ಆಫ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಸಿಸ್ಟಮ್ with the transaction involve minimum time and service charge taken by the branches. Okay, so ಏನಂತ ಗ್ಲೋಬಲ್ ಕನೆಕ್ಟಿವಿಟಿ ಆಫ್ ಎಲೆಕ್ಟ್ರಾನಿಕ್ ಫಂಡ್ಸ್ ಟ್ರಾನ್ಸ್ಫರ್ ಸಿಸ್ಟಮ್ ದ ಟ್ರಾನ್ಸಾಕ್ಷನ್ ಇನ್ವಾಲ್ವ್ ಮಿನಿಮಮ್ ಟೈಮ್ ಆ್ಯಂಡ್ ಸರ್ವಿಸ್ ಚಾರ್ಜ್ ಟೇಕನ್ ಬೈ ದ ಬ್ರಾಂಚಸ್. ಓಕೆ, ಸೊ ಬ್ರಾಂಚಸ್ನಿಂದ ಏನು ಗ್ಲೋಬಲ್ ಕನೆಕ್ಟಿವಿಟಿ ಅದಲ್ಲ ಅಂತ ಗ್ಲೋಬಲ್ ಕನೆಕ್ಟಿವಿಟಿ ಅಂದರೆ ನಾವು ಎಲ್ಲಿ ಬೇಕಾದಲ್ಲೂ ಎಲೆಕ್ಟ್ರಾನಿಕ್ಸ್ ಫಂಡ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು. ಅದರಿಂದ ಏನಾಗ್ತದೆ ನಮ್ದು ಟೈಮ್ ಕಮ್ಮಿ ಆಗ್ತದೆ, ಟ್ರಾನ್ಸಾಕ್ಷನ್ ಟೈಮ್ ಕಮ್ಮಿ ಆಗ್ತದೆ, ಆಮೇಲೆ ಸರ್ವಿಸ್ ಚಾರ್ಜ್ನು ಕಮ್ಮಿ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ಇಟ್ ಸೇವ್ಸ್ ಲಾಟ್ಸ್ ಆಫ್ ಟೈಮ್ ಆಸ್ ಕಸ್ಟಮರ್ need not spend their time in the queues. ಓಕೆ, ಇಲ್ಲಿ ಕಸ್ಟಮರ್ ಕ್ಯೂನಾಗ ಹೋಗಿ ನಿಂತ ಬ್ಯಾಂಕಿನ ಕ್ಯೂನಾಗ ಹೋಗಿ ನಿಂತ ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಏನಿಲ್ಲ. ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಾವು ಮಾಡ್ಕೋಬೋದು. ಓಕೆ, ನೆಕ್ಸ್ಟ್, elements of electronic cash flow. The following are elements of electronic cash flow through networks. ಯಾವ್ಯಾವ ನೋಡ್ರಿ, client software, merchant software, payment of by this customer, payment to merchant, transaction cost. Okay, so ಇಲ್ಲಿ ಎಲೆಕ್ಟ್ರಾನಿಕ್ ಕ್ಯಾಶ್ ಫ್ಲೋ ಹೆಂಗೆ ಆಗ್ತದೆ ಅಂತ ಹೇಳಕತ್ತಾನೆ. ಸೊ ಫಸ್ಟ್ ಕ್ಲೈಂಟ್ ಸಾಫ್ಟ್ವೇರ್, ಕ್ಲೈಂಟ್ ಏನೇನು ಸಾಫ್ಟ್ವೇರ್ ಯೂಸ್ ಮಾಡ್ಬೇಕಾಗ್ತದೆ ಕ್ಯಾಶ್ ಫ್ಲೋಗೆ ಅಂತಂದ್ರೆ ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಬೇಕು, TCP/IP ನೆಟ್ವರ್ಕ್ ಕನೆಕ್ಷನ್ ಯೂಸ್ ಮಾಡಬೇಕು. ಓಕೆ, ಸೊ ಆಪ್ರೇಟಿಂಗ್ ಸಿಸ್ಟಮ್ ಅಂತಂದ್ರೆ ನಿಮ್ಮ ವಿಂಡೋಸ್ 7 ವಿಂಡೋಸ್ 8 ಅದು. ಓಕೆ, TCP/IP ನೆಟ್ವರ್ಕ್ ಅಂದ್ರೆ ನೀವು ಯಾವಾಗ ಇಂಟರ್ನೆಟ್ ಆನ್ ಮಾಡ್ತಿರಲ್ಲ ನಿಮ್ದು ಕ್ರೋಮ್ನಾಗ ಅದು ಕ್ರೋಮ್ನಾಗ ಬ್ರೌಸರ್ನಾಗ TCP/IP ನೆಟ್ವರ್ಕ್ ಬಂದ್ಬಿಡ್ತದೆ. ಓಕೆ, ನೆಕ್ಸ್ಟ್ ಮರ್ಸೆಂಟೈಸ್ ಸಾಫ್ಟ್ವೇರ್ಸ್ ಅಂತಂದ್ರೆ ಯಾರು ಮಾಡ್ತಿರ್ತಾರೆ ಅವ್ರ ಕಡೆ ಏನೇನು ಸಾಫ್ಟ್ವೇರ್ಸ್ ಇರ್ಬೇಕಂದ್ರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಲೈಕ್ ನೆಟ್ಸ್ಕೇಪ್, ಕಾಮರ್ಸ್ ಸರ್ವರ್. ಓಕೆ, ನೆಕ್ಸ್ಟ್ ಅವ್ರು ಸೆಲ್ ಮಾಡ್ಬೇಕಾಗಿತ್ತಂದ್ರೆ ಅವ್ರಿಗೆ ಏನೇನು ಬೇಕು ಸಾಫ್ಟ್ವೇರ್ಸ್ ಲೈಕ್ ಲ್ಯಾಂಡ್ಸ್ಕೇಪ್ ಇರಬೇಕು, ಆಮೇಲೆ ಅವ್ರಿಗೆ ರಿಲೇಟೆಡ್ ಎಂಥ ಸಾಫ್ಟ್ವೇರ್ಸ್ ಅವ್ರ ಕಡೆ ಇರಬೇಕು. ಓಕೆ, ಪೇಮೆಂಟ್ ಬೈ ದ ಕಸ್ಟಮರ್ ಪೇಮೆಂಟ್ ಮಾಡ್ಬೇಕಾಗಿತ್ತಂದ್ರೆ ಏನು ಬೇಕು, ಕ್ರೆಡಿಟ್ ಕಾರ್ಡ್ ಬೇಕು, ಕ್ಯಾಶ್ ಬೇಕು, ಆಮೇಲೆ ಅವ್ರದ್ದು ಕ್ರೆಡಿಟ್ ಕಾರ್ಡ್ ನಂಬರ್, ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್. ಸೊ ಇವೆಲ್ಲ ನಿಂತು ನಾವು ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಪೇಮೆಂಟ್ ಟು ಮರ್ಚೆಂಟ್. ಸೊ ಆಮೇಲೆ ಮರ್ಚೆಂಟಿಗೆ ಪೇಮೆಂಟ್ ಮಾಡಬೇಕು. ಆಮೇಲೆ ಟ್ರಾನ್ಸಾಕ್ಷನ್ ಕಾಸ್ಟ್ ಆದಮೇಲೆ ಇಟ್ ಡಿಪೆಂಡ್ಸ್ ಅಪಾನ್ ಸರ್ವಿಸ್ ಪ್ರೊವೈಡರ್, ಕಸ್ಟಮರ್ ಮೈ ಲೂಸ್ ಮನಿ ಇಫ್ ದೇರ್ ಇಸ್ ಎನಿ ಫ್ರಾಡಲ್ ಟ್ರಾನ್ಸಾಕ್ಷನ್ ಲೈಕ್ ಟ್ರಾವೆಲ್ಸ್ ಚೆಕ್. ಓಕೆ, ಸೊ ಏನಾಗುತ್ತೆ ನೋಡಿ, ಒಂದು ಅಮೌಂಟ್ನ ನಾವು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಹೆಂಗೆ ಫಸ್ಟ್ ಕ್ಲೈಂಟ್ ಕಡೆ ಸಾಫ್ಟ್ವೇರ್ ಇರಬೇಕು, ಆಪ್ರೇಟಿಂಗ್ ಸಿಸ್ಟಮ್, TCP/IP ನೆಟ್ವರ್ಕ್ ಅದೆಲ್ಲ ಇರಬೇಕು. ಆಮೇಲೆ ಮರ್ಚೆಂಟ್ ಕಡೆನೂ ಅವನಿಗೆ ಏನು ಬೇಕಾದದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ಇರಬೇಕು. ಓಕೆ, ಆಮೇಲೆ ಪೇಮೆಂಟ್ ಮಾಡ್ಬೇಕಾಗಿತ್ತು ಅಂದ್ರೆ ಕ್ರೆಡಿಟ್ ಕಾರ್ಡ್ ನಂಬರ್ ಇರಬೇಕು, ಆಮೇಲೆ ಅವ್ರ ರಿಲೇಟೆಡ್ ಕ್ಯಾಶಿಗೆ ಏನೇನು ಬೇಕದೆಲ್ಲ ಅವ್ರ ಕಡೆ ಇರಬೇಕು. ಓಕೆ, ಕ್ರೆಡಿಟ್ ಕಾರ್ಡು ಇರಬೇಕು. ಓಕೆ, ನೆಕ್ಸ್ಟ್ ಪೇಮೆಂಟು ಮರ್ಚೆಂಟ್ ಆಗ್ತದೆ. ಆಮೇಲೆ ಟ್ರಾನ್ಸಾಕ್ಷನ್ ಕಾಸ್ಟ್ ಅಂತಂದ್ರೆ ಇದು ಟ್ರಾನ್ಸಾಕ್ಷನ್ ಮಾಡೋಕೆ ಸರ್ವಿಸ್ ಚಾರ್ಜಸ್ ಅಂತ ಹಾಕಿರ್ತಾರೆ ನೋಡಿ. ಸೊ ಅದು ಅವ್ರ ಸರ್ವಿಸ್ ಪ್ರೊವೈಡರ್ ಮ್ಯಾಗೆ ಡಿಪೆಂಡ್ ಇರ್ತದೆ. ಓಕೆ, ಸೊ ಯಾರು ಸರ್ವಿಸ್ ಕೊಡ್ತದೋ ಅವ್ರ ಮ್ಯಾಗೆ ಡಿಪೆಂಡ್ ಇರ್ತದೆ, ಅವ್ರು ಎಷ್ಟು ಟ್ರಾನ್ಸಾಕ್ಷನ್ ಕಾಸ್ಟ್ ಹಾಕ್ತಾರೆ ಅಂತ ಹೇಳಿ. ಓಕೆ, ನೆಕ್ಸ್ಟ್
ಅಪ್ಲಿಕೇಶನ್ಸ್ ನೋಡ್ರಿ, ಇ ಕ್ಯಾಶ್ ಅಪ್ಲಿಕೇಶನ್ ಇನ್ಕ್ಲೂಡ್ಸ್ ಡೆಬಿಟ್ ಕಾರ್ಡ್ಸ್, ವೆಂಡರಿಂಗ್, ಟೆಲಿ ಬ್ಯಾಂಕಿಂಗ್, ಟೆಲಿ ಶಾಪಿಂಗ್, ಫೋನ್ ಕಾರ್ಡ್, ಪಾರ್ಕಿಂಗ್ ಸಿಸ್ಟಮ್, ಪಬ್ಲಿಕ್ ಟ್ರಾನ್ಸಿಟ್ ಸಿಸ್ಟಮ್, ಆಟೋಮೆಟಿಕ್ ಟೂಲ್ ಕಲೆಕ್ಷನ್ ಎಕ್ಸೆಟ್ರಾ. ಸೊ ಎಲ್ಲೆಲ್ಲ ಅಪ್ಲಿಕೇಶನ್ ಮಾಡ್ತೀವಿ ಅಂತಂದ್ರೆ ಈ ಕ್ಯಾಶ್ ಅಪ್ಲಿಕೇಶನ್ ಇನ್ಕ್ಲೂಡ್ಸ್ ಡೆಬಿಟ್ ಕಾರ್ಡ್ಸ್ನಾಗ, ವೆಂಡರಿಂಗ್ನಾಗ, ಟೆಲಿ ಬ್ಯಾಂಕಿಂಗ್ನಾಗ, ಟೆಲಿ ಶಾಪಿಂಗ್ನಾಗ, ಫೋನ್ ಕಾರ್ಡ್ಸ್ನಾಗ, ಓಕೆ, ಪಾರ್ಕಿಂಗ್ ಸಿಸ್ಟಮ್ನಾಗ. ಸೊ ಆಲ್ಮೋಸ್ಟ್ ಎಲ್ಲಾ ಕಡೆ ನಾವು ಇದು ಕ್ಯಾಶ್ನ ನಾವು ಯೂಸ್ ಮಾಡ್ತೇವೆ. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲೇ ಕೊಟ್ಟಾನಿಲ್ಲ, ಇವ ಕಸ್ಟಮರ್ ಇರ್ತಾನೆ, ಇವ ಡೀಲರ್ ಇರ್ತಾನೆ ಶಾಪ್. ಓಕೆ, ಇವ ಕಸ್ಟಮರ್ಸ್ ಬ್ಯಾಂಕ್ ಇರ್ತದ. ಓಕೆ, ಇದು ಬ್ಯಾಂಕ್, ಇದು ಕಸ್ಟಮರ್, ಇವ ಡೀಲರ್. ಇವ ಕಸ್ಟಮರ್ ಇವನಿಗೆ ಅಮೌಂಟ್ ಹಾಕ್ಬೇಕಾಗಿತ್ತು ಅಂದ್ರೆ ಫಸ್ಟ್ ಏನ್ ಮಾಡ್ತಾನೆ, ಬ್ಯಾಂಕಿಗೆ ಡಿಪಾಸಿಟ್ ಮಾಡ್ತಾನೆ. ಓಕೆ, ಸೊ ಆಮೇಲೆ ಅದನ್ನ ತಗೊಂಡು ಡೀಲರಿಗೆ ಪೇ ಮಾಡ್ತಾನೆ. ಓಕೆ, ಸೊ ಪೇ ಆದ್ಮೇಲೆ ಏನ್ ಮಾಡ್ತಾನೆ ಇವ ಕ್ಯಾಶ್ ಮಾಡ್ತಾನೆ ಅಂತಂದ್ರೆ ಇವ ಕಸ್ಟಮರ್ ಬ್ಯಾಂಕಿಗೆ ಏನ್ ಹಾಕಿರ್ತಾನಲ್ಲ ಅದನ್ನ ಕ್ಯಾಶ್ ಮಾಡ್ತಾನೆ. ಇದನ್ನ ತಗೊಂಡ್ ಇವ ಹಾಕಿದ್ನ ಅದನ್ನ ತಗೋತಾನೆ. ಓಕೆ, ಸೊ ಸಿಂಪಲ್ ಆಗಿ ನೋಡ್ರಿ ಎಲೆಕ್ಟ್ರಾನಿಕ್ ಕ್ಯಾಶ್ ಫ್ಲೋ ಹಂಗೆ ಆಗ್ತಂತಂದ್ರೆ ಕಸ್ಟಮರ್ ಫಸ್ಟ್ ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಡಿಪಾಸಿಟ್ ಮಾಡ್ತಾನೆ ಬ್ಯಾಂಕ್ ಒಳಗೆ. ಓಕೆ, ಆ ಬ್ಯಾಂಕ್ ನಿಂತ ಅವ ಪೇ ಮಾಡ್ತಾನೆ. ಓಕೆ, ಸೊ ಪೇ ಮಾಡ್ದಿಂದ ಆ ಪೇಮೆಂಟ್ ಏನ್ ಮಾಡ್ತದ ಅವ ಡೀಲರ್ ಬ್ಯಾಂಕ್ ಕಡೆಯಿಂದ ತಗೋತಾನೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನನ್ನ ಕಡೆ ಕಾರ್ಡ್ ಅದ, ಡೆಬಿಟ್ ಕಾರ್ಡ್. ಓಕೆ, ಸೊ ಡೆಬಿಟ್ ಕಾರ್ಡ್ ಅದ, ನಾ ಏನೋ ಒಂದು ಮಾಲ್ಗೆ ಹೋಗೀನಿ, ಅಲ್ಲೇನೋ ಒಂದು ಕ್ಲಾತ್ ಬೈ ಮಾಡೀನಿ. ಓಕೆ, ಸೊ ಕ್ಲಾತ್ ಬೈ ಮಾಡೀನಿ ಅಂದ್ರೆ ಫಸ್ಟ್ ನನ್ನ ಬ್ಯಾಂಕ್ನಾಗ ನಾ ಡಿಪಾಸಿಟ್ ಮಾಡ್ಬೇಕಂದ್ರೆ ನಿಮ್ಮ ಡೆಬಿಟ್ ಕಾರ್ಡ್ನಾಗ ರೊಕ್ಕ ಇರಬೇಕು. ಓಕೆ, ಸೊ ರೊಕ್ಕ ಇತ್ತಂದ್ರೆ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಲಕ್ಕೆ ಬರ್ತದೆ. ಸೊ ಈಗ ನನ್ನ ಕಡೆ ಡೆಬಿಟ್ ಕಾರ್ಡ್ನಾಗ ಡಿಪಾಸಿಟ್ ಮಾಡೀನಿ. ಓಕೆ, ಸೊ ಆ ಡಿಪಾಸಿಟ್ ನಾನು ಏನ್ ಮಾಡ್ತೀನಿ, ಅಲ್ಲಿ ಮಾಲಿಗೆ ಹೋಗಿರ್ತೀನಲ್ಲ, ಮಾಲ್ನಾಗ ಯಾರು ಇರ್ತಾರಲ್ಲ ಪರ್ಸನ್. ಓಕೆ, ಸೊ ಅಂದ್ರೆ ಕ್ಲಾತ್ ಅಂಗಡಿದವ್ರು. ಸೊ ಆ ಕ್ಲಾತ್ ಅಂಗಡಿದವ್ರಿಗೆ ನಾನು ಪೇ ಮಾಡ್ತೀನಿ, ಅಂದ್ರೆ ನಾನು ಡೆಬಿಟ್ ಕಾರ್ಡ್ ಕೊಟ್ಟು ಪೇ ಮಾಡ್ತೀನಿ. ಸೊ ಪೇ ಮಾಡ್ದಿಂದ ಏನಾಗ್ತದೆ, ಅವ್ರು ನನ್ನ ಬ್ಯಾಂಕ್ನಾಗಿಂದ ಕ್ಯಾಶ್ ಮಾಡ್ಕೋತಾರೆ. ಕ್ಯಾಶ್ ಅಂತಂದ್ರೆ ನನ್ನ ಬ್ಯಾಂಕ್ನಾಗಿಂದ ರೊಕ್ಕ ತಗೊಂಡ್ಬಿಡ್ತಾರೆ. ತಿಳಿತಾ, ಅಂದ್ರೆ ನನ್ನ ಕಾರ್ಡ್ನಾಗ ಇರ್ತದೆ ಆಲ್ರೆಡಿ, ನಾ ಫಸ್ಟ್ ಡಿಪಾಸಿಟ್ ಮಾಡಿರ್ತೀನಿ, ಅದನ್ನೇ ಅವ್ರು ನನ್ನ ಕಾರ್ಡ್ನಿಂದ ತಗೋತಾರೆ. ಕ್ಲಿಯರ್ ಹೆಂಗ್ ಟ್ರಾನ್ಸಾಕ್ಷನ್ ಫ್ಲೋ ಆಗ್ತದೆ ಅಂತ ಗೊತ್ತಾಯ್ತೆ. ಸೊ ಫಸ್ಟ್ ನಮ್ ಅಮೌಂಟ್ ಇರ್ಬೇಕು, ನಮ್ ಡಿಪಾಸಿಟ್ ಮಾಡ್ಬೇಕು ನಮ್ಮ ಬ್ಯಾಂಕ್ನಾಗ. ಓಕೆ, ಸೊ ನಮ್ಮ ಬ್ಯಾಂಕ್ನಾಗಿನ ಡಿಪಾಸಿಟ್ ಮಾಡಿದ್ನ ಅವ್ರನ್ನ ಹೋಗಿ ಪೇ ಮಾಡಿದ್ವಿ ಅಂತಂದ್ರೆ ಆ ನಮ್ ಡಿಪಾಸಿಟಿನ ಅಮೌಂಟ್ನ ಅವ್ರು ಕ್ಯಾಶ್ ಮಾಡ್ಕೋತಾರ, ಅಂದ್ರೆ ಅವ್ರು ತಗೋತಾರೆ ನಮ್ಮ ಬ್ಯಾಂಕ್ನಾಗಿದೆ. ಓಕೆ, ನೆಕ್ಸ್ಟ್ electronic payment system. So next topic is electronic payment system. The banking transactions need frequent transfer of money from one bank to another bank or to the customer or vice versa. ಏನಾಗ್ತದೆ ನೋಡ್ರಿ, the banking transaction need frequent transfer of money from one bank to another bank or to the customer. ಸೊ ಇಲ್ಲಿ ಏನಾಗ್ತದೆ, ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಒಳಗೆ ಒನ್ ಬ್ಯಾಂಕ್ ನಿಂತ ಇನ್ನೊಂದು ಬ್ಯಾಂಕಿಗೆ ಹಾಕ್ಬೋದು, ಆಮೇಲೆ ಕಸ್ಟಮರ್ ಟು ಬೇರೆ ಕಸ್ಟಮರಿಗೂ ಕಳಿಸ್ಬೋದು. ಅಂತಂದ್ರೆ ಬ್ಯಾಂಕ್ ಟು ಬ್ಯಾಂಕ್ ಹೋಗ್ಬೋದು, ಕಸ್ಟಮರ್ ಟು ಬ್ಯಾಂಕ್ ಹೋಗ್ಬೋದು, ಬ್ಯಾಂಕ್ ಟು ಕಸ್ಟಮರ್ ಆಗ್ಬೋದು. ಸೊ ಹೆಂಗ್ ಬೇಕಾದಂಗೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇಲ್ಲೇ ನಡೀತಿರ್ತದೆ. ಓಕೆ, ದ ಮಾಡರ್ನ್ ಬ್ಯಾಂಕಿಂಗ್ ಸಿಸ್ಟಮ್ ಯೂಸಸ್ ಕಂಪ್ಯೂಟರ್ಸ್, ವ್ಯಾಲ್ಯೂ ಆಡೆಡ್ ನೆಟ್ವರ್ಕ್ಸ್ ಅಂಡ್ ರಿಲೆವೆಂಟ್ ಸಾಫ್ಟ್ವೇರ್ಸ್ ಟು ಟ್ರಾನ್ಸ್ಫರ್ ಮನಿ ಅಂಡ್ commercial documents by digitalizing and authoring for making payments and receipts. Okay, ಮಾಡರ್ನ್ ಬ್ಯಾಂಕಿಂಗ್ ಸಿಸ್ಟಮ್ನಾಗ ಏನಾಗ್ತದೆ, ನಾವು ಕಂಪ್ಯೂಟರ್ಸ್ ಯೂಸ್ ಮಾಡ್ತೀವಿ. ಆ ಕಂಪ್ಯೂಟರ್ಸ್ ಇಂದ ಒಂದು ಆಡೆಡ್ ನೆಟ್ವರ್ಕ್ ಅಂದ್ರೆ ರಿಲೆವೆಂಟ್ ನೆಟ್ವರ್ಕ್ ಮತ್ತು ರಿಲೆವೆಂಟ್ ಸಾಫ್ಟ್ವೇರ್ಸ್ ತಗೊಂಡು ನಮ್ಮ ಮನಿ ಟ್ರಾನ್ಸ್ಫರ್ ಮಾಡಿರ್ತೀವಿ. ಓಕೆ, ಸೊ ಇದನ್ನ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಪೇಮೆಂಟ್ ಮಾಡಿದ ರಿಸಿಪ್ಟ್ ಎಲ್ಲ ಡಿಜಿಟಲೈಸ್ಡ್ ಆಗಿ ನಮಗೆ ಬರ್ತದೆ. ಓಕೆ, ಈಗ ನೋಡ್ರಿ ಎಕ್ಸಾಂಪಲ್ ಹೆಂಗೆ ಹೇಳ್ತೀನಿ ಅಂತಂದ್ರೆ, ಈಗ ನನಗೆ ಅಮೆಝಾನ್ದಾಗ ನಾ ಏನೋ ಶಾಪಿಂಗ್ ಮಾಡೀನಿ. ಓಕೆ, ಸೊ ಅಮೆಝಾನ್ ಶಾಪಿಂಗ್ ಮಾಡೀನಿ ಅಂದ್ರೆ ಅಮೆಝಾನ್ದವರು ಅವ್ರದೇ ಒಂದಂತ ನೆಟ್ವರ್ಕ್ ಕ್ರಿಯೇಟ್ ಮಾಡಿರ್ತಾರೆ. ಅಲ್ಲಿ ಯಾರು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಆಲ್ಸೋ ಆಡೆಡ್ ನೆಟ್ವರ್ಕ್ ಅಂದ್ರೆ ಅವರೇ ಒಂದು ನೆಟ್ವರ್ಕ್ ಆ್ಯಡ್ ಮಾಡಿ ಇಟ್ಟಿರ್ತಾರೆ. ಓಕೆ, ಆ ಅಮೆಝಾನ್ ರಿಲೆವೆಂಟ್ ಸಾಫ್ಟ್ವೇರ್ ಅಂತಂದ್ರೆ ಅಮೆಝಾನ್ ಆ್ಯಪ್ ನನ್ನ ಕಡೆ ಇರ್ತದೆ. ಓಕೆ, ಸೊ ಆ ಆ್ಯಪ್ನಿಂದ ನಾ ಏನು ಬೇಕಾದ ಅಮೌಂಟ್ ತಗೊಂಡು ನಾನು ಅಲ್ಲೇ ಪೇ ಮಾಡ್ತೀನಿ. ಓಕೆ, ಸೊ ಪೇ ಮಾಡೋದ್ರಿಂದ ಏನಾಗ್ತದೆ, ನನಗೊಂದು ಡಿಜಿಟಲೈಸ್ ರಿಸಿಪ್ಟ್ ಬರ್ತದೆ, ಇಲ್ಲ ಪೇಮೆಂಟ್ ಹ್ಯಾಸ್ ಬಿನ್ ಡನ್ ಅಂತ ಹೆಸರು. ಅಲ್ಲಿ ಏನಾಗ್ತದೆ, ನನಗೆ ಅದ್ರ ಅಮೌಂಟ್ ಮಾಡಿ ಪೇಮೆಂಟ್ ಮಾಡಿದ್ದು ರಿಸಿಪ್ಟ್ ನಮಗೆ ಸಿಗ್ತದೆ. ಸೊ ಇಷ್ಟೆಲ್ಲ ಏನಾಗ್ತದೆ, ಬ್ಯಾಂಕಿಂಗ್ ಸಿಸ್ಟಮ್ನಾಗ ಪ್ರೊಸೆಸ್ ಆಗ್ತಿರ್ತದೆ. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಇಸ್ ಎಲೆಕ್ಟ್ರಾನಿಕ್ ಮೇಕಿಂಗ್ ಮನಿ ಪೇಮೆಂಟ್ ಟು ಅಕೌಂಟ್. ಓಕೆ, ಸೊ ಇಟ್ ಈಸ್ typically clearing and settling process between a customer performer and the customer's bank through electronic process. ಸೊ ಇದೇನಾಗ್ತದೆ, ಸೊ ಒಂದು ಕ್ಲಿಯರಿಂಗ್ ಸೆಟಲ್ಮೆಂಟ್ ಆಫ್ ಪ್ರೊಸೆಸ್. ಸೊ ಬ್ಯಾಂಕ್ ಟು ಕಸ್ಟಮರ್ ಟು ಬ್ಯಾಂಕ್ ಹಿಂಗೆ ಒಂದು ಎಲೆಕ್ಟ್ರಾನಿಕ್ ಪ್ರೊಸೆಸ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಸಚ್ ಸಿಸ್ಟಮ್ ಇನ್ವಾಲ್ವ್ಸ್, ಇಲ್ಲಿ ಏನಿರ್ತದಲ್ಲ ಪೇಮೆಂಟ್ ಸಿಸ್ಟಮ್ ಒಳಗೆ ಎರಡು ಇಂಪಾರ್ಟೆಂಟ್ ಇರ್ತಾವ, ಯಾರು ಪೇಯರ್ ಮತ್ತು ಪೇಯಿ ಅಂತ ಹೇಳಿ.
ಇಂಪಾರ್ಟೆಂಟ್ ಟಾಪಿಕ್ ಅದ. ಸೊ ಪೇಯರ್ ಮತ್ತು ಪೇಯರ್ ಅಂತಂದ್ರೆ ಯಾರು ಕಸ್ಟಮರ್ ಇರ್ತಾರಲ್ಲ ಅವ್ರಿಗೆ ಪೇಯರ್ ಅಂತ ಕರೀತಾರೆ. ಯಾರು ಸೆಲ್ಲರ್ ಇರ್ತಾರಲ್ಲ ಅವ್ರ ಈಗ ನಾ ಅಮೆಝಾನಾಗ ಅಮೆಝಾನ್ನ ಬಾಯ್ ಮಾಡಾಕತ್ತೀನಿ ಅಂದ್ರೆ ಈಗ ನಾ ಏನದ ಪೇಯರ್ ಅದ, ಅಮೆಝಾನ್ ಪರ್ಸನ್ಸ್ ಏನಾದ್ರು ಸೆಲ್ಲರ್ ಆದ್ರು. ಓಕೆ, ಸೊ ನೆನ್ಪಿಟ್ಕೋರಿ, ಪೇಯರ್ ಅಂದ್ರೆ ದ ಹೂ ಮೇಕ್ಸ್ ದ ಪೇಮೆಂಟ್. ಯಾರು ಬಾಯ್ ಮಾಡಿ ಪೇ ಮಾಡ್ತಿರ್ತಾರ ಅವ್ರ ಪೇಯರ್, ಯಾರು ರಿಸೀವ್ ಮಾಡ್ತಾರಲ್ಲ ಪೇಮೆಂಟ್ ಅವರು ಪೇಯಿ. ಓಕೆ, ದ ಮೇನ್ ಪರ್ಪಸ್ ಆಫ್ ಅನ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಈಸ್ ಟು ಟ್ರಾನ್ಸ್ಫರ್ ಮನಿ ಫ್ರಮ್ ಪೇಯರ್ ಟು ಪೇಯಿ. ಸೊ ಇದು ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಎದಕ್ಕನ ಅಂತಂದ್ರೆ ನಮ್ದು ಮನಿನ ಅಂತಂದ್ರೆ ಯಾರು ಬಾಯ್ ಮಾಡ್ತಿರ್ತಾರಲ್ಲ ಅವ್ರ ಮನಿ ಮೀನ್ಸ್ ರೊಕ್ಕ, ಅವ್ರ ರೊಕ್ಕನ ಯಾರು ತಗೋತಿರ್ತಾರಲ್ಲ ಅವರಿಗೆ ಟ್ರಾನ್ಸ್ಫರ್ ಮಾಡೋದು ಅಥವಾ ಪೇ ಮಾಡೋದು. ಸೊ ಅದಕ್ಕೆ ಇದು ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಇಂಪಾರ್ಟೆಂಟ್ ಅದ ಅಂತ ಹೇಳ್ತಾನೆ. ಓಕೆ, ದ ಪ್ರೊಸೆಸ್ ಇನ್ವಾಲ್ವ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದಟ್ ಆಕ್ಟ್ಸ್ ಆಸ್ ಅನ್ ಇಶ್ಯೂರ್. ಓಕೆ, ಇಲ್ಲಿ ಈ ಪ್ರೊಸೆಸ್ನಾಗ ಇಬ್ರು ಇರ್ತಾರೆ, ನಮ್ಗೆ ಪೇಯಿ ಕಡೆ ಒಬ್ಬನ, ಪೇಯರ್ ಕಡೆ ಒಬ್ಬನ. ಪೇಯರ್ ಕಡೆ ಯಾರು ಇರ್ತಾರೆ, ಇಶ್ಯೂವರ್ ಇರ್ತಾನೆ. ಪೇಯಿ ಕಡೆ ಯಾರು ಇರ್ತಾರೆ, ಅಕ್ವೈರ್ ಇರ್ತಾರೆ. ಓಕೆ, ಸೊ ಇಶ್ಯೂವರ್ ಏನ್ ಮಾಡ್ತಾನೆ ಅಂತಂದ್ರೆ ಏನು ಪೇಯರ್ ಕೊಟ್ಟಿರ್ತಾನಲ್ಲ ಅದನ್ನ ಬ್ಯಾಂಕ್ ಜೊತೆ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾನೆ. ಪೇಯಿ ಕಡೆ ಯಾರು ಇರ್ತಾರೆ, ಅಕ್ವೈರ್ ಇರ್ತಾನೆ. ಅವ ಏನ್ ಮಾಡ್ತಾನೆ, ಬ್ಯಾಂಕ್ ಜೊತೆ ಟ್ರಾನ್ಸಾಕ್ಷನ್ ಇದೊಂದು ಇದ್ರಾಗ ತೋರಿಸ್ತೀನಿ ನೋಡ್ರಿ. ಸೊ ಇದು ನೋಡ್ರಿ, ಇಲ್ಲಿ ಪೇಯರ್ ಅದಾನ, ಇಲ್ಲಿ ಪೇಯಿ ಅದಾನ. ಓಕೆ, ಇವ ಇಶ್ಯೂರ್ ಅದಾನೆ, ಅಕ್ವೈರ್. ಸೊ ಪೇಯರ್ ಏನ್ ಮಾಡ್ತಾನೆ ಯಾವಾಗೂ ಇಶ್ಯೂರ್ ಕಡೆ ಇರ್ತಾನೆ, ಪೇಯಿ ಏನ್ ಮಾಡ್ತಾನೆ ಯಾವಾಗೂ ಅಕ್ವೈರ್ ಕಡೆ ಇರ್ತಾನೆ. ಓಕೆ, ಸೊ ಇವ್ರಿಬ್ರು ಏನದಾರಲ್ಲ, ಇಶ್ಯೂರ್ ಮತ್ತೆ ಅಕ್ವೈರ್ ಒಂದೇ ಬ್ಯಾಂಕಿಂಗ್ ಪರ್ಸನ್ ಅದ ಹೇಳ್ತಾರೆ ನೋಡಿಲ್ಲ. ದ ಇಶ್ಯೂರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ವ್ಯಾಲಿಡೇಟಿಂಗ್ ದ ಪೇಯರ್ ಡ್ಯೂರಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಪ್ಲಸ್ ದ ಅಕೌಂಟ್ ಸೆಟಲ್ಮೆಂಟ್ಸ್. ಓಕೆ, ಸೊ ಇವ ಪೇಯರ್ ಏನದಾನಲ್ಲ ಇಶ್ಯೂರ್ದ ಎಲ್ಲಾನು ಕೆಲಸ ಇವ ಮಾಡ್ತಾನೆ, ಇಶ್ಯೂರ್ ಪೇಯರ್ದು. ಓಕೆ, ಲೈಕ್ ರಿಜಿಸ್ಟ್ರೇಷನ್ ಇರ್ಬೋದು, ಅಕೌಂಟ್ ಡೀಟೇಲ್ಸ್ ಇರ್ಬೋದು, ಅಕೌಂಟ್ ಪೇಮೆಂಟ್ಸ್ ಇದಾವೆ. ಸೊ ಇವೆಲ್ಲಾನು ಯಾರು ಮಾಡ್ತಾನೆ, ಇಶ್ಯೂರ್ ಮಾಡ್ತಾನೆ, ಯಾರ್ದು ಪೇಯರ್ದು. ಓಕೆ, ನೆಕ್ಸ್ಟ್ ಅಕ್ವೈರ್ ಹೋಲ್ಡ್ಸ್ ದ ಪೇಯಿ ಅಕೌಂಟ್ ಅಂಡ್ ಅಸಿಸ್ಟೆಂಟ್. ಇವ ಅಕ್ವೈರ್ ಏನ್ ಮಾಡ್ತಾನೆ, ಇವ ಪೇಯ್ದ ಅಕೌಂಟ್ ಮತ್ತು ಅವ್ನ ರಿಜಿಸ್ಟ್ರೇಷನ್, ಅವ್ನ ಅಸಿಸ್ಟೆಂಟ್ ಎಲ್ಲಾನು ಯಾರು ಮಾಡ್ತಾನೆ, ಅಕ್ವೈರ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಎಲ್ಲ ಹೋಗ್ತದ, ವೇಟ್. Next, the payee deposit the amounts payment received during the transaction with the acquirer. Okay, the acquirer and the issuer then proceed to perform an interbanking transaction for clearance of fund. So ಇಲ್ಲಿ ನೋಡ್ರಿ ಏನ್ ಹೇಳ್ತಾನ ಅಂತಂದ್ರೆ ಇದು ಅದಲ್ಲ. ಈಗ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಜಸ್ಟ್ ಸಿಂಪಲ್ ವರ್ಡ್ನಾಗ ನೆನ್ಪಿಟ್ಕೋರಿ. ಇವ ಪೇಯರ್ ಅದಾನ. ಓಕೆ, ಇವ ಇಶ್ಯೂರ್ ಅದಾನ. ಇಶ್ಯೂರ್ ಏನದಾನ, ಪೇಯರ್ ಇಂದ ಅಸಿಸ್ಟೆಂಟ್. ಓಕೆ, ಇವ ಪೇಯಿ ಏನದಾನ, ಅಕ್ವೈರ್ ಅದಾನ. ಅವ್ರ ಕಡೆ ಇವ ಅಕ್ವೈರ್ ಏನದ, ಇವ ಪೇಯ್ದ ಅಸಿಸ್ಟೆಂಟ್. ಓಕೆ, ಸೊ ಇವ್ರಿಬ್ರು ಏನದಾರಲ್ಲ ಇಬ್ರು ಒಂದೇ ಬ್ಯಾಂಕಿಂದ. ಓಕೆ, ಬ್ಯಾಂಕಿಂದವ್ರು ಒಬ್ಬರೇ ಬ್ಯಾಂಕ್ದವ್ರು ಇರ್ತಾರೆ. ಓಕೆ, ಎಸ್ ಬಿ ಐ ಅಂತಂದ್ರೆ ಇವರಿಬ್ರು ಎಸ್ ಬಿ ಐ ದ ಪರ್ಸನ್. ಓಕೆ, ಇವ ಏನ್ ಮಾಡ್ತಾನ, ಯಾರ್ ಪೇಮೆಂಟ್ ಮಾಡ್ತಿರ್ತಾರಲ್ಲ ಅವ್ರ ರಿಜಿಸ್ಟ್ರೇಷನ್ ಆಗ್ಲಿ, ಅವ್ರ ಅಕೌಂಟ್ ನಂಬರ್ ಆಗ್ಲಿ, ಸೊ ಎಲ್ಲಾನು ಏನ್ ಮಾಡ್ತಾನೆ, ಇವನಿಗೆ ಅಸಿಸ್ಟ್ ಮಾಡ್ತಿರ್ತಾನೆ. ಇವ ಏನಿರ್ತಾನೆ, ಪೇಯ್ದೆಲ್ಲ ಯಾರು ರಿಸೀವ್ ಮಾಡ್ತಾರಲ್ಲ ಅವ್ರು ರಿಸೀವ್ ಮಾಡಿದ್ದ ತಗೊಂಡು ಅದನ್ನ ಡಿಜಿಟಲೈಸ್ ಸರ್ಟಿಫಿಕೇಟ್ ಕೊಟ್ಟು ಪೇಮೆಂಟ್ ರಿಸೀವ್ ಆಗ್ಯದ ಅಂತ ಹೇಳಿ. ಸೊ ಇದನ್ನೆಲ್ಲ ಯಾರು ಮಾಡ್ತಿರ್ತಾನೆ, ಇವ ಮಾಡ್ತಿರ್ತಾನೆ ಅಕ್ವೈರ್. ತಿಳಿತಾ? ಓಕೆ, ಅದನ್ನೇ ಹೇಳಾನಿದ್ರಾಗ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಫೇಸಸ್ ಇನ್ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್. ಇದ್ರಾಗ ಸಮ್ ಫೇಸಸ್ ಅದಾವದೆ ಹೆಂಗೆ ಆಗ್ತದೆ ಅಂತ ಕೊಟ್ಟಾನ. ಇದೇ ಏನು ನಾನು ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದೇ ಈಗ. ಸೊ ಫಸ್ಟ್ ಏನಂದ್ರೆ ರಿಜಿಸ್ಟ್ರೇಷನ್ ಆಫ್ ದ ಪೇಯರ್ ವಿತ್ ದ ಇಶ್ಯೂರ್ ಆ್ಯಂಡ್ ಪೇ ವಿತ್ ದ ಅಕ್ವೈರ್. ಓಕೆ, ಫಸ್ಟ್ ಏನು ಮಾಡ್ಬೇಕಿಲ್ಲಿ, ಇದು ಪೇಯರ್ ಇಶ್ಯೂರ್ ರಿಜಿಸ್ಟ್ರೇಷನ್ ಮಾಡಬೇಕು, ಪೇಯಿ ಅಕ್ವೈರ್ ಜೊತೆ ರಿಜಿಸ್ಟ್ರೇಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಂಡಿಂಗ್ ಆಫ್ ಇನ್ವಾಯ್ಸ್ ಫಾರ್ ಪೇಮೆಂಟ್ ಫ್ರಮ್ ದ ಪೇಯಿ ಟು ದ ಪೇಯರ್. ಓಕೆ, ಈಗ ಇಲ್ಲಿ ಅಮೌಂಟ್ ಇವಾಗ ಕಳ್ಸೋಣ ಅಂತಂದ್ರೆ ಇವ ಇನ್ವಾಯ್ಸ್ ಕಳಿಸ್ಬೇಕು. ಓಕೆ, ಇಷ್ಟು ಅಮೌಂಟ್ ನಾವು ತುಂಬಬೇಕಾಗ್ಯದಂತ ಇವ ಯಾರು ಮಾಡ್ಬೇಕು, ತುಂಬ್ಯಾನ ಅಂತ ಹೇಳಿ ಇವ ಪೇಯಿ ಏನು ಮಾಡಬೇಕು, ಪೇಯರಿಗೆ ಇನ್ವಾಯ್ಸ್ ಕಳಿಸ್ಬೇಕು. ಓಕೆ, ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಪೇಮೆಂಟ್ ಮೆಥಡ್. ಸೊ ಪೇಮೆಂಟ್ ಮೆಥಡ್ ಎದರಿಂದ ಮಾಡ್ತೀರೋ, ಕಾರ್ಡ್ ಬೇಸ್ ಮಾಡ್ತಿರೋ, ಇ ಚೆಕ್ ಮಾಡ್ತಿರೋ, ಇ ಕ್ಯಾಶ್ ಮಾಡ್ತಿರೋ, ಸೊ ಅದನ್ನ ಸೆಲೆಕ್ಷನ್ ಮಾಡ್ಬೇಕು. ಆಮೇಲೆ ಪೇಮೆಂಟ್ ಆಥರೈಸೇಷನ್ ಆಗ್ಯದ, ಕನ್ಫರ್ಮೇಶನ್ ಆಗ್ಯದ ಅಂತ ಯಾರು ಮಾಡಬೇಕು, ಪೇಯಿ ಕಳಿಸ್ಬೇಕು. ಓಕೆ, ಈಗ ನೋಡ್ರಿ ಒಂದು ಎಕ್ಸಾಂಪಲ್ ಸಿಂಪಲ್ ಹೆಂಗೆ ಕೊಡ್ತೀನಿ ಅಂತಂದ್ರೆ, ಈಗ ನಾನು ಎಸ್ ಬಿ ಐ ಹೋಲ್ಡರ್ ಇದ್ದೀನಿ. ಓಕೆ, ಸೊ ಎಸ್ ಬಿ ಐ ಹೋಲ್ಡರ್ ಇದ್ದೀನಿ. ಸೊ ಅಕೌಂಟ್ ಅದಲ್ಲಿ ಆಮೇಲೆ ಇನ್ನೊಬ್ರಿಗೆ ಜೊತೆಗೆ ಈಗ ಒಂದು ಅದೇ ಅಮೆಝಾನ್ನಾಗ ತಗೋಕತ್ತೀನಿ ಅಂತಂದ್ರೆ ಅಮೆಝಾನ್ನಾಗೂ ಒಬ್ಬನ ಒಂದು ಬ್ಯಾಂಕಿಂದ ಅದಾನ. ಓಕೆ, ಈಗ ಅವನು ಎಸ್ ಬಿ ಐ ಅದವನೇ ಅದಾನ ತಿಳ್ಕೊರಿ ಎಕ್ಸಾಂಪಲ್. ನೆಕ್ಸ್ಟ್ ಆ ಬ್ಯಾಂಕ್ನಾಗ ಇಬ್ರು ಪರ್ಸನ್ ಇರ್ತಾರೆ, ಯಾರು ಇಶ್ಯೂರ್ ಮತ್ತೆ ಅಕ್ವೈರ್ ಅಂತ. ಸೊ ಇಶ್ಯೂರ್ ನನ್ನ ಕಡೆ ಬಂದಿರ್ತಾನೆ, ಪೇಯರ್ ಕಡೆ, ಯಾಕಂದ್ರೆ ನಾ ಪೇ ಮಾಡ್ತಿರ್ತೀನಿ. ಓಕೆ, ಅಕ್ವೈರ್ ಏನ್ ಮಾಡ್ತಾನೆ, ಅಮೆಝಾನ್ ಕಡೆ ಹೋಗಿರ್ತಾನೆ, ಅಲ್ಲಿ ಅವ ತಗೋತಿರ್ತಾನೆ ಅಮೌಂಟ್ನ,
ಪೇ ಮಾಡಿದ್ದನ್ನ ತಗೋತಿರ್ತಾನೆ. ಓಕೆ, ಸೊ ಇವ್ರಿಬ್ರು ಏನಂತಾರಲ್ಲ, ಇಶ್ಯೂರ್ ಮತ್ತೆ ಅಕ್ವೈರ್, ಇವ ಅವ್ರದ್ದು ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ, ಇವ ಪೇಯರ್ದ ಪೇಯ್ದ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇವ್ರು ನೋಡ್ತಾರೆ. ಲೈಕ್ ಒಂದು ಕಾರ್ಡ್ ರಿಜಿಸ್ಟ್ರೇಷನ್ ಮಾಡೋದಾಗ್ಲಿ, ಕಾರ್ಡಿಂದ ಅಕೌಂಟ್ ನಂಬರ್ ಆಗಲಿ, ಅಲ್ಲಿ ಪೇಮೆಂಟ್ ಬಂದದಂತೆ ಕನ್ಫರ್ಮೇಶನ್ ಕೊಡೋದಾಗ್ಲಿ, ಇನ್ವಾಯ್ಸ್ ಕೊಡೋದಾಗ್ಲಿ, ಸೊ ಇದೆಲ್ಲ ಯಾರು ನೋಡ್ತಿರ್ತಾರೆ, ಅವ್ರಿಬ್ರು ನೋಡ್ಕೊತಿರ್ತಾರೆ. ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಪೇಯರ್ ಮತ್ತೆ ಪೇ ಇಬ್ರು ರಿಜಿಸ್ಟ್ರೇಷನ್ ಮಾಡ್ಬೇಕು, ಇಶ್ಯೂರ್ ಮತ್ತೆ ಅಕ್ವೈರ್ ಜೊತೆ. ಓಕೆ, ಅದಾದ್ಮೇಲೆ ಏನ್ ಮಾಡ್ತಾನೆ, ಪೇಮೆಂಟ್ ಯಾರು ರಿಸೀವ್ ಮಾಡ್ತಿರ್ತಲ್ಲ ಅವ್ರು ಇನ್ವಾಯ್ಸ್ ಕಳಿಸ್ಬೇಕು ಪೇಮೆಂಟ್ ಮಾಡೋರಿಗೆ. ಸೊ ಇಷ್ಟದ ಅಂತ ಹೇಳಿ ಇನ್ವಾಯ್ಸ್ ಕಳಿಸ್ಬೇಕು. ಸೊ ಇನ್ವಾಯ್ಸ್ ಮಾಡ್ಬೇಕಂದ್ರೆ ಅವ್ರು ಇನ್ವಾಯ್ಸ್ ಬಂತಂದ್ರೆ ಅವ್ರು ಪೇ ಮಾಡ್ತಾರೆ. ಸೊ ಪೇ ಮಾಡ್ಬೇಕಂದ್ರೆ ಯಾವ ಮೆಥಡ್ನಾಗ ನೀವು ಸೆಲೆಕ್ಟ್ ಮಾಡ್ತಿರ್ತೀರಿ, ಕ್ಯಾಶು ಅಥವಾ ಕಾರ್ಡು, ಸೊ ಯಾವ ಬೇಸ್ ಮ್ಯಾಗ ನೀವು ಪೇಮೆಂಟ್ ಮಾಡ್ತಿರ್ತೀರಿ ಅದನ್ನ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಪೇಮೆಂಟ್ ಆದ್ಮೇಲೆ ನನ್ನ ಪೇಮೆಂಟ್ ಆಗಿದೆ ಅಂತ ಹೇಳೋರು ಕನ್ಫರ್ಮೇಶನ್ ಕೊಡ್ಬೇಕು. ಸೊ ದಿಸ್ ಆಸ್ ದ process in the steps in the electronic payment system. So electronic payment system nage ist steps ada. Okay, next secure payment systems for electronic fund transfer. So electronic fund transfer ಆಗ್ಬೇಕಂತಂದ್ರೆ ಒಂದು ಸೆಕ್ಯೂರ್ ಪೇಮೆಂಟ್ ಸಿಸ್ಟಮ್ ಇರ್ತದೆ. ಯಾವುದು ಸೈಬರ್ ಕ್ಯಾಶ್, ವೆರಿಸೈನ್, ಫ್ಲಫ್, ಇವೆಲ್ಲ ಏನದಾವ ಒಂದು ಸಿಸ್ಟಮ್ಸ್ ಅದಾವ ಅಥವಾ ಒಂದು ಸೆಕ್ಯೂರಿಟಿ ಅಂತ ಹೇಳ್ಬೋದು ನಾವು. ಓಕೆ, ಸೊ ಇವರೆಲ್ಲ ಸೆಕ್ಯೂರಿಟೀಸ್ ನಮ್ ಟ್ರಾನ್ಸ್ಫರೇಷನ್ ಮಾಡೋ ಸಲುವಾಗಿ ಹಾಕ್ಯಾರ. ಓಕೆ, ದೀಸ್ ಪೇಮೆಂಟ್ ಸಿಸ್ಟಮ್ಸ್ ಆರ್ ಸೆಕ್ಯೂರ್ಡ್ ಬೈ SSL, ಸೊ ಸೆಕ್ಯೂರ್ ಸಾಕೆಟ್ ಲೇಯರ್ಸ್. ಓಕೆ, ನಾನ್ ರಿವೈಟ್, Adi Shamar and Alin alias cryptosystem etc. So these are the some techniques. Okay, ಟೆಕ್ನಿಕ್ಗಳು ಅದಾವ ನಮ್ದು ಪೇಮೆಂಟ್ನ ಸೆಕ್ಯೂರ್ ಮಾಡಕ್ಕಂತ ಒಂದು ಸ್ವಲ್ಪ ಟೆಕ್ನಿಕ್ಸ್ ಅದಾವ. ಓಕೆ, ದೀಸ್ ಆರ್ ಆಟೋಮೆಟಿಕ್ ಆನ್ಸರ್ machines like Brightware and similar software like ArcGIS can provide very easy solution for the customer. ಓಕೆ, ಸೊ ಏನೇ ಒಂದು ಕಸ್ಟಮರ್ದ ಕ್ವಾರಿ ಇತ್ತಂತಂದ್ರೆ ಅದನ್ನ ಆಟೋಮೆಟಿಕ್ ಆನ್ಸರ್ ಯಾವ್ದು ಕೊಡ್ತಾರೆ, ಬ್ರೈಟ್ವೇರ್ ಸಾಫ್ಟ್ವೇರ್ ಮತ್ತೆ ArcGIS ಅಂತದ. ಸೊ ಇವ್ರು ಏನ್ ಮಾಡ್ತಾರೆ, ಆಟೋಮೆಟಿಕ್ ಆನ್ಸರ್ಸ್ನ, ಈಗ ಲೈಕ್ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಮಾಡ್ಬೇಕಾದ್ರೆ ಎನಿ ಹೆಲ್ಪ್ ಅಂತ ಒಂದು ಸೈಡಿಗೆ ಬಂದಿರ್ತದೆ ನೋಡಿ, ಅವ್ರು ಆಸ್ಕ್ ಕ್ವಶನ್, ಆಸ್ಕ್ ಕ್ವಾರಿ ಅಂತ. ಸೊ ಅಲ್ಲಿ ಏನಾರ ಕೇಳಿದ್ರಂದ್ರೆ ಅವ್ರು ಆಟೋಮೆಟಿಕಲಿ ಆನ್ಸರ್ ಮಾಡ್ತಿರ್ತಾರೆ ನಿಮ್ಗೆ ಅಂತ. ಓಕೆ, ದಿಸ್ ಆರ್ ಸಮ್ ಸೆಕ್ಯೂರ್ ಸಿಸ್ಟಮ್ ಫಾರ್ ದ ಪೇಮೆಂಟ್ಸ್. ಓಕೆ, ದಿಸ್ ಆರ್ ಸಮ್ ಟೆಕ್ನಿಕ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಪೇಮೆಂಟ್ ಸಿಸ್ಟಮ್ಸ್. ಸೊ ಪೇಮೆಂಟ್ ಸಿಸ್ಟಮ್ ಅಂತ ಹೆಂಗೆ ಮಾಡ್ಬೋದು ಅಂತ ಹೇಳಿ ಎರಡೇ ಅದ ಮುಗಿಸ್ಬಿಡ್ತೀನಿ. ಇದು ಒಂದದ ಮುಗಿಸ್ತೀನಿ, ಪೇಮೆಂಟ್ ಕಾರ್ಡ್ ಆಮೇಲೆ ಹೇಳ್ತೀನಿ. ಟೈಪ್ಸ್ ಆಫ್ ಪೇಮೆಂಟ್ ಸಿಸ್ಟಮ್. ಸೊ ವೇರಿಯೇಷನ್ಸ್ ಆಫ್ ಡಿಜಿಟಲ್ ಕ್ಯಾಶ್, ಎಲೆಕ್ಟ್ರಾನಿಕ್ ಮಷೀನ್ ಆ್ಯಂಡ್ ಕಾಯಿನ್ಸ್. ಸೊ ಡಿಜಿಟಲ್ ಕ್ಯಾಶ್, ಎಲೆಕ್ಟ್ರಾನಿಕ್ ಮನಿ ಮತ್ತು ಕಾಯಿನ್ಸ್ನ ಹೆಂಗೆ ಅಂತಂದ್ರೆ ಇಲ್ಲಿ ಏನಾಗ್ತದೆ, ಒಂದು ಎಕ್ಸಿಸ್ಟಿಂಗ್ ಅಮೌಂಟ್ ಇರ್ತದೆ. ಓಕೆ, ಸೊ ಆ ಅಮೌಂಟ್ನ ನಾವು ಟ್ರಾನ್ಸ್ಫರ್ ಮಾಡೋದು. ಓಕೆ, ಆಲ್ರೆಡಿ ನಿಮ್ದು ಬ್ಯಾಂಕ್ನಾಗ ಸ್ವಲ್ಪ ಅಮೌಂಟ್ ಡಿಪಾಸಿಟ್ ಮಾಡ್ತೀವಿ. ಸೊ ಆ ಡಿಪಾಸಿಟೆಡ್ ಮನಿನ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಕ್ಕೆ ಏನಂತ ಡಿಜಿಟಲ್ ಕ್ಯಾಶ್, ಎಲೆಕ್ಟ್ರಾನಿಕ್ ಮನಿ ಆರ್ ಕಾಯಿನ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಎಕ್ಸ್ಟೆನ್ಷನ್ ಆಫ್ ದ ಕನ್ವೆನ್ಷನಲ್ ನೋಟಿಫಿಕೇಶನ್ ಫಂಡ್ ಟ್ರಾನ್ಸ್ಫರ್. ಸೊ ಇಲ್ಲಿ ಏನಾಯ್ತು ಅಂತಂದ್ರೆ ಒಂದು ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೇಕಾಗಿತ್ತಂದ್ರೆ ಏನು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಬೇಕಲ್ಲ ಅದ್ರದ್ದು ನೋಡ್ಕೋದು ಯಾವುದು, ಸೆಕೆಂಡ್ ಒನ್. ಓಕೆ, ಸೊ ಥರ್ಡ್ ಒನ್ ಅಂತಂದ್ರೆ ಥರ್ಡ್ ಪಾರ್ಟಿ ಟ್ರಸ್ಟೆಡ್. ಓಕೆ, ಲೈಕ್ ನಿಮ್ದು ಇನ್ಫಾರ್ಮೇಶನ್ ಸೆಂಡ್ ಮಾಡ್ಬೇಕಾಗಿತ್ತಂದ್ರೆ ಸೆಕ್ಯೂರ್, ಹೌ ಸೆಕ್ಯೂರ್ ಅದು. ಸೊ ಎಲ್ಲಾ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಲೈಕ್ ನಿಮ್ದು ಅಕೌಂಟ್ ನಂಬರ್, ನಿಮ್ಮ ಅಕೌಂಟ್ ಬ್ಯಾಲೆನ್ಸ್, IFSC ಕೋಡ್, ಸೊ ಇವೆಲ್ಲ ಎಷ್ಟು ಸೆಕ್ಯೂರ್ ಅದಂತ ಮೇಂಟೈನ್ ಮಾಡೋದು ಯಾವುದು, ಥರ್ಡ್ ಒನ್. ಓಕೆ, ಸೊ ಫಸ್ಟ್ ಒನ್ ಏನು ಡಿಜಿಟಲ್ ಟ್ರಾನ್ಸಾಕ್ಷನ್, ಸೆಕೆಂಡ್ ಒನ್ ಏನಿದೆ ನಿಮ್ದು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಬೋದು, ಲೈಕ್ ಕಾರ್ಡ್ ಇನ್ಫಾರ್ಮೇಶನ್, ಚೆಕ್ ಇನ್ಫಾರ್ಮೇಶನ್. ಸೊ ಅವೆಲ್ಲ ಏನಾಗ್ತದೆ ಎಕ್ಸ್ಟೆನ್ಷನ್ ಮಾಡ್ಬೋದು ಅಂತ, ಎಕ್ಸ್ಚೇಂಜ್ ಮಾಡ್ಬೋದು. ಥರ್ಡ್ ಒನ್ ಅಂತಂದ್ರೆ ಎಷ್ಟು ಸೆಕ್ಯೂರ್ ಅದಾವ ನಿಮ್ಮ ಅಕೌಂಟ್, ಲೈಕ್ ನಿಮ್ಮ ಅಕೌಂಟ್ ನಂಬರ್, ಬ್ಯಾಲೆನ್ಸ್, ಸೊ ಇವೆಲ್ಲ ಸೆಕ್ಯೂರಿಟಿ ಯಾರು ನೋಡಿದ್ರೆ ಥರ್ಡ್ ಒನ್. ತಿಳಿತಾ? ಸೊ ಪೇಮೆಂಟ್ ಪ್ರೊಸೆಸ್ನ 3 ಇಂಪಾರ್ಟೆಂಟ್ ಇದೆ. ಫಸ್ಟ್ ನೆನ್ಪಿಟ್ಕೋರಿ ಯಾವಾಗೂ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್. ಓಕೆ, ಡಿಜಿಟಲ್ ಕ್ಯಾಶ್ ಟ್ರಾನ್ಸ್ಫಾರ್ಮೇಶನ್. ಸೆಕೆಂಡ್ ಒನ್ ಏನದ ನಿಮ್ದು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡೋದು. ಆಮೇಲೆ ಥರ್ಡ್ ಒನ್ ಏನದ ಸೆಕ್ಯೂರಿಟಿ ಕೊಡೋದು. ತಿಳಿತಾ? ಓಕೆ, ನೆಕ್ಸ್ಟ್ ವಿಲ್ ಡೀಲ್ ವಿತ್ ದ ನೆಕ್ಸ್ಟ್ ವಿಡಿಯೋ. ಇಲ್ಲಿ ತನಕ ತಿಳಿತಾ ಅಂತ ಅನ್ಕೋತೀನಿ.